Good afternoon, students. Welcome to the class. I think yesterday we were discussing quality attributes of embedded systems. So basically, quality attribute is nothing that is related to uh, a manufacturing sector or the quality of a embedded systems. So basically, it deals with some non-functional requirement. So that's the basic ಎಕ್ಸ್ಪ್ಲನೇಷನ್ ದಟ್ ವಿ ಕ್ಯಾನ್ ಹ್ಯಾವ್. ಈಗ ಕ್ವಾಲಿಟಿ ಆಫ್ ಅನ್ ಎಂಬೆಡೆಡ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂತ ಹೇಳಿ ಏನೆಲ್ಲ ಸ್ಟೆಪ್ಸ್ ತಗೊಳ್ತೀವಿ ನಾವು ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಡ್ಯೂರಿಂಗ್ ಡಿಸೈನಿಂಗ್. ಸೊ ಅದನ್ನೆಲ್ಲದನ್ನು ಕೂಡ ಕ್ವಾಲಿಟಿ ಆಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಕ್ವಾಲಿಟಿ ಆಟ್ರಿಬ್ಯೂಟ್ಸ್ನ ಜಾಸ್ತಿ ಕನ್ಸಿಡರ್ ಮಾಡಿದಷ್ಟು ಒಂದು ಎಂಬೆಡೆಡ್ ಸಿಸ್ಟಮ್ನ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಕ್ವಾಲಿಟಿ ಆಟ್ರಿಬ್ಯೂಟ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಎಂಬೆಡೆಡ್ ಸಿಸ್ಟಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. So basically there are two categories of quality attributes of an embedded system. The first one is operational quality attribute, and then the second one is non-operational. Sorry, I didn't edit that. So make sure ಅದನ್ನೆಲ್ಲೂ ಕೂಡ ಎಡಿಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೋಟ್ಸಲ್ಲಿ ಕೂಡ ಹಾಗೆ ಇದ್ದರೆ ಚೇಂಜ್ ಮಾಡ್ಕೊಂಬಿಡಿ ಅದನ್ನು. ಇಟ್ ಈಸ್ ನಾನ್ ಆಪರೇಷನಲ್. ಸೊ ಅದನ್ನು ನಾನ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್ ಅಂತ ಕರೀತಾರೆ. ಆಪರೇಷನಲ್ ಅಂತ ಹೇಳಿದಾಗ ಬೇಸಿಕ್ ಎಕ್ಸ್ಪ್ಲನೇಷನ್ ಆರ್ ಬೇಸಿಕ್ ಡೆಫಿನೇಷನ್ ಹೇಳೋದಾದರೆ, ಸೊ ವೆನ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್ ರನ್ನಿಂಗ್, ಆನ್ಲೈನ್ ಮೋಡ್ ಅಂತ ಹೇಳ್ತಾರೆ, ಆಪರೇಷನಲ್ ಮೋಡ್ ಅಂತ ಹೇಳ್ತಾರೆ. ಒಟ್ಟು ಎಂಬೆಡೆಡ್ ಸಿಸ್ಟಮ್ ರನ್ ಆಗಬೇಕಾದ್ರೆ ಏನೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಟು ಇಂಪ್ರೂವ್ ದ ಕ್ವಾಲಿಟಿ, ಅದನ್ನು ಕ್ವಾಲಿಟಿ ಆರ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ದೆರ್ ಆರ್ 6 ಕ್ವಾಲಿಟಿ ಆಟ್ರಿಬ್ಯೂಟ್ಸ್. ಅದರಲ್ಲಿ ಪ್ರಾಬಬ್ಲಿ ರೆಸ್ಪಾನ್ಸ್ ಮತ್ತು ಥ್ರೂಪುಟ್ ಆಗಿತ್ತು ಅಂತ ಅನ್ಕೊತೀನಿ. ಇಟ್ಸ್ ಓಕೆ, ವಿ ಶಿಲ್ ರಿವೈಸ್ ಒನ್ಸ್. ಸೊ ರೆಸ್ಪಾನ್ಸ್ ಅಂತ ಬಂದಾಗ ಹೌ ಫಾಸ್ಟ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್ ರೆಸ್ಪಾಂಡಿಂಗ್ ಆರ್ ಗಿವಿಂಗ್ ದ ಔಟ್ಪುಟ್. ನೀವು ಇನ್ಪುಟ್ ಕೊಡ್ತಿದ್ದ ಹಾಗೆಯೇ ಎಷ್ಟು ಬೇಗ ನಿಮ್ಗೆ ಔಟ್ಪುಟ್ ಸಿಗ್ತಾ ಇದೆ, ಅದನ್ನು ಕ್ವಿಕ್ನೆಸ್ ಆಫ್ ದ ಸಿಸ್ಟಮ್ ಅಂತ ಹೇಳ್ತಾರೆ, ಅಥವಾ ರೆಸ್ಪಾನ್ಸ್ ಆಫ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇಟ್ ಗಿವ್ಸ್ ಅಸ್ ಅನ್ ಐಡಿಯಾ ಅಬೌಟ್ ಹೌ ಫಾಸ್ಟ್ ಅವರ್ ಸಿಸ್ಟಮ್ ಟೇಕ್ಸ್ ದ ಇನ್ಪುಟ್. ಬರೀ ಇನ್ಪುಟ್ ಮಾತ್ರ ಅಲ್ಲ, ನಾನು ಇದನ್ನು ಎಡಿಟ್ ಮಾಡಿ ಕೂಡ ಬರಿಬೋದು. ನಾಟ್ ಓನ್ಲಿ ಇನ್ಪುಟ್, ಈವನ್ ದ ಔಟ್ಪುಟ್. ಹೌ ಫಾಸ್ಟ್ ಯುವರ್ ಸಿಸ್ಟಮ್ ಪ್ರೊವೈಡ್ಸ್ ದ ಔಟ್ಪುಟ್, ಈವನ್ ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ರೆಸ್ಪಾನ್ಸ್. ಸೊ ಎಂಬೆಡೆಡ್ ಸಿಸ್ಟಮ್ ಡಿಮಾಂಡ್ ಫಾಸ್ಟ್ ರೆಸ್ಪಾನ್ಸ್ ಇನ್ ರಿಯಲ್ ಟೈಮ್ ಅಂತ ಹೇಳ್ತಾರೆ. ಎಸ್, ನಾವು ಯಾವುದೇ ಒಂದು ಎಂಬೆಡೆಡ್ ಸಿಸ್ಟಮ್ ತೊಗೊಳಕ್ಕೆ ಹೋದರೂ ಕೂಡ ತುಂಬ ಫಾಸ್ಟಾಗಿ ರೆಸ್ಪಾನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಪ್ರಿಫರ್ ಮಾಡ್ತೀವಿ ಆ್ಯಸ್ ಎ ಕನ್ಸ್ಯೂಮರ್ ಆರ್ ಆ್ಯಸ್ ಎ ಕಸ್ಟಮರ್. ಸೊ ಮ್ಯಾನುಫ್ಯಾಕ್ಚರರ್ ಕೂಡ ಇದೇ ಪಾಯಿಂಟ್ನ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್. he had to think, or he had to make sure the quality is good enough so that it provides the output in a very faster manner ಅಂತ ಹೇಳ್ತಾರೆ. So the second one we discussed of your operational is ಥ್ರೂಪುಟ್ ಅಂತ ಹೇಳಿದ್ರೆ ಎಫಿಷಿಯನ್ಸಿ ಆಫ್ ದ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಈ ಕಾನ್ಸೆಪ್ಟ್ ನಾನು ನಿಮಗೆ ಹೇಳಿದ್ದೆ. 2 ಕ್ಯೂ ಇರುತ್ತೆ, ಪ್ರಾಬ್ಲಿ ಯು ಕ್ಯಾನ್ ರಿಮೆಂಬರ್ ದ್ಯಾಟ್ ಎಕ್ಸ್ಪ್ಲನೇಷನ್. ಆ ಕ್ಯೂನಲ್ಲಿ ಫಸ್ಟ್ ಕ್ಯೂ ಫಾಸ್ಟಾಗಿ ಕಳಿಸ್ತಾ ಇದ್ದಾರೆ ಜನಗಳನ್ನ, ಸೆಕೆಂಡ್ ಕ್ಯೂ ಲೇಟಾಗಿ ಕಳಿಸ್ತಾ ಇದ್ದಾರೆ ಪ್ರಾಸೆಸ್ ಮಾಡಿ. ಪ್ರಾಬ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಏನು ಹೇಳಿದ್ದೆ ನಾನು. ಸೊ ಇಫ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಆ್ಯಸ್ ಎ ಡಿಸೈನರ್, ಯಾವುದೇ ಎಂಬೆಡೆಡ್ ಸಿಸ್ಟಮ್ ತೊಗೊಂಡ್ರು ಕೂಡ ಆ ಎಂಬೆಡೆಡ್ ಸಿಸ್ಟಮ್ ಆ ಎಂಬೆಡೆಡ್ ಸಿಸ್ಟಮ್ ಏನು ಡಿಸೈನ್ ಆಗಿರುತ್ತೆ, ಇಟ್ ಶುಡ್ ಬಿ ಹ್ಯಾವಿಂಗ್ ಅ ಗುಡ್ ಥ್ರೂಪುಟ್ ಅಂತ ಬಂದಾಗ ಇಟ್ ಶುಡ್ ಪ್ರೊವೈಡ್ ಆರ್ ಪ್ರಾಸೆಸ್ ದ ನಂಬರ್ ಆಫ್ ಇನ್ಪುಟ್ಸ್ ಇನ್ ಅ ಫಾಸ್ಟರ್ ಮ್ಯಾನರ್. ಇಲ್ಲಿ ಒಂದು ಎಕ್ಸಾಂಪಲ್ ಅವರು ಹೇಳಿದ್ದಾರೆ. ಹೌ ಮೆನಿ ಟ್ರಾನ್ಸಾಕ್ಷನ್ಸ್ ಅಂತ ಹೇಳೋದು, ಹೌ ಮೆನಿ ಆಪರೇಷನ್ ದ್ಯಾಟ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಕ್ಯಾನ್ ಪರ್ಫಾರ್ಮ್ ಪರ್ ಮಿನಿಟ್ ಆರ್ ಡೇ ಅಂತ ಹೇಳ್ತಾರೆ. ಒಂದು ನಿಮಿಷಕ್ಕೆ ಅಥವಾ ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ಸ್ನ ಮಾಡುತ್ತದೋ ಅದನ್ನು ಥ್ರೂಪುಟ್ ಅಂತ ಹೇಳ್ತಾರೆ. ಎಸ್, ದ ಸೇಮ್ ಥಿಂಗ್ ದಟ್ ವಿ ಹ್ಯಾಡ್ ದಟ್ ವಿ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್. ಅಲ್ಲಿ ಎಕ್ಸಾಂಪಲ್ ಏನು ತೊಗೊಂಡಿದ್ವಿ ಅದನ್ನೇ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸೊ ದ ಥರ್ಡ್ ಒನ್ ಇಸ್ ರಿಲಯಬಿಲಿಟಿ ಅಂತ ಹೇಳ್ತಾರೆ. ಸೊ ಈ ಕಾನ್ಸೆಪ್ಟ್ ಕೂಡ ನಾನು ನಿಮ್ಗೆ ಹೇಳಿದ್ದೆ ಅಂತ ಅನ್ಕೊತೀನಿ. ಈ ಕಂಪ್ಲೀಟ್ ರಿಲಯಬಿಲಿಟಿನಲ್ಲಿ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ.
ರಿಲಯಬಿಲಿಟಿ ಇನ್ ಟರ್ಮ್ಸ್ ಆಫ್ ಕನ್ನಡದಲ್ಲಿ ಹೇಳೋದಾದರೆ ನಂಬಿಕೆ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ನೀವು ಒಂದು ಎಂಬೆಡೆಡ್ ಸಿಸ್ಟಮ್ನ ಅಥವಾ ನೀವು ಪರ್ಚೇಸ್ ಮಾಡೋವಂಥ ಎಂಬೆಡೆಡ್ ಸಿಸ್ಟಮ್ನ ನಂಬ್ತೀರಾ, ಅದನ್ನು ರಿಲಯಬಲ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಈಗ ನಂಬಿಕೆ ಗೇನ್ ಮಾಡ್ತಿದ್ದೆ ಒಂದು ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿದ್ರೆ, ಆ ಸಿಸ್ಟಮ್ ಹಾಳಾಗ್ದಲೇ ಇದ್ದರೆ ನಾನು ಅದನ್ನು ನಂಬಿ ಯೂಸ್ ಮಾಡ್ತೀನಿ. ಈ ಫಾರ್ ಎಕ್ಸಾಂಪಲ್ ಒಂದು ವಾಷಿಂಗ್ ಮೆಷಿನ್ ಅಂತ ತೊಗೊಂಡಾಗ ಫಸ್ಟ್ ಡೇ ನಾನು ತೊಗೊಂಬಂದು ವಾಶ್ ಮಾಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ವಾಶ್ ಮಾಡುತ್ತೆ, ತುಂಬ ಚೆನ್ನಾಗಿ ಒಂದು ಸ್ವಲ್ಪನೂ ಏನೋ ಕೊಳೆ ಇಲ್ಲದೆ ವಾಶ್ ಮಾಡುತ್ತೆ ಬಟ್ಟೆಗಳನ್ನ. ಹಾಗೆ ಸೆಕೆಂಡ್ ಡೇ ನೋಡಿದಾಗ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಅಷ್ಟಾಗಿ ಫಸ್ಟ್ ಡೇ ವಾಶ್ ಮಾಡಿದ ಥರ ಸೆಕೆಂಡ್ ಡೇ ಇರೋದಿಲ್ಲ, ಥರ್ಡ್ ಡೇ ಇನ್ನೂ ಹಾಳಾಗಿರೋದು, ಫೋರ್ತ್ ಡೇ ನಾವು ಒಳಗಡೆ ಇರೋ ಬಟ್ಟೆ ಕಲರೇ ಚೇಂಜ್ ಆಗೋಗಿದೆ, ಫಿಫ್ತ್ ಡೇ ನಾವು ಹಾಕಿದ ಬಟ್ಟೆನ ಇದು ಅನ್ನೋ ಅಷ್ಟರ ಮಟ್ಟಿಗೆ ಹಾಳು ಮಾಡಿ ಕೊಟ್ಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್ ಐ ಕೆನಾಟ್ ರಿಲೈ ಆನ್ ಸಚ್ ಮತ್ತು ಸೆವೆಂತ್ ಡೇ ನೀವೇನಾದ್ರು ನಂಬಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ, ವಿ ವಾಂಟ್. ಲೈಕ್ ವೈಸ್ ರಿಲಯಬಿಲಿಟಿ ಅಂತ ಹೇಳಿದ್ರೆ ಹೌ ಮಚ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್ ಪ್ರಾಪರ್ಲಿ ಫಂಕ್ಷನಿಂಗ್ ಅದನ್ನು ಹೇಳ್ತಾರೆ. ಹಾಗೆ ಎಲ್ಲ ಎಂಬೆಡೆಡ್ ಸಿಸ್ಟಮ್ಗಳು ಕೂಡ ಆ್ಯಕ್ಯುರೇಟಾಗಿ ಪರ್ಫೆಕ್ಟಾಗಿದೆ ಅಂತ ನಾವು ಹೇಳಕ್ಕೆ ಬರೋಲ್ಲ. ದೇರ್ ಆರ್ ಚಾನ್ಸಸ್ ಆಫ್ ಫೇಲ್ಯೂರ್, ಕೆಲವೊಂದು ಕಡೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಆ ಫೇಲ್ಯೂರ್ ಏನಿದೆ ಇಟ್ ಶುಡ್ ಬಿ ಆರ್ ದ ಅಮೌಂಟ್ ಆರ್ ದ ನಂಬರ್ ಆಫ್ ಫೇಲ್ಯೂರ್ ಶುಡ್ ಬಿ ಲೆಸ್. ಅದನ್ನು ಫ್ರೀಕ್ವೆನ್ಸಿ ಆಫ್ ಫೇಲ್ಯೂರ್ ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ಲೆಸ್, ಕಮ್ಮಿ ಇರಬೇಕು ಆಫ್ ಆನ್ ಎಂಬೆಡೆಡ್ ಸಿಸ್ಟಮ್, ಆವಾಗ ಗುಡ್ ಆರ್ ಬೆಟರ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಫೇಲ್ಯೂರ್ ಆದರೂ ಕೂಡ ಅದು ರಿಪೇರಬಲ್ ಆಗಿರಬೇಕು, ಅದು ರಿಪೇರ್ ಆಗಿ ಮತ್ತೆ ಯೂಸ್ ಮಾಡೋ ಥರ ಇರಬೇಕು. ಆ್ಯಂಡ್ ಇಟ್ ಶುಡ್ ಟೇಕ್ ಆರ್ ದ ಟೈಮ್ ಟೇಕನ್ ಟು ರಿಕವರ್ ಫ್ರಮ್ ಫೇಲ್ಯೂರ್ ಆರ್ ದ ಟರ್ಮ್ಸ್ ಯೂಸ್ ಫಾರ್ ರಿಲಯಬಿಲಿಟಿ ಅಂತ ಹೇಳ್ತಾರೆ. ಎಸ್, ರಿಲಯಬಿಲಿಟಿ ಅಂತ ಬಂದಾಗ ಈ ಟರ್ಮ್ಸ್ನ ನಾವು ನಾರ್ಮಲಿ ನೋಡ್ಬೋದು. ಸೊ ಪ್ರಾಬ್ಲಿ ಅಂಟಿಲ್ ದಿಸ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ಅವರ್ ಲಾಸ್ಟ್ ಕ್ಲಾಸ್. ಸೊ ವಿ ಶುಡ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಮೇಂಟೈನಬಿಲಿಟಿ. ಮೇಂಟೈನಬಿಲಿಟಿ ಅಂತ ಬಂದಾಗ ಇಟ್ ಡೀಲ್ಸ್ ವಿತ್ support and maintenance given to the end user in case of product failure or technical issues on the basis of regular system checkup ಅಂತ ಹೇಳ್ತಾರೆ. ಈ ಮೇಂಟೈನಬಿಲಿಟಿಗೆ ವಾಟ್ ಐ ಡೂ ಇಸ್ ಐ ಗಿವ್ ಯು ಬೆಸ್ಟ್ ಎಕ್ಸಾಂಪಲ್. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಅದ್ರ ಪ್ರಕಾರನೇ ನೋಡ್ಕೊಳ್ತಾ ಹೋಗೋಣ. ಸೊ ಎಸ್, ಒಂದು ವೆಹಿಕಲ್ ಸರ್ವಿಸ್ ಅಂತ ತೊಗೊಳ್ಳೋಣ. ಯಾವುದೋ ಒಂದು ಬೈಕ್ ಅಥವಾ ಇನ್ನೊಂದು ಸ್ಕೂಟರ್ ಏನೋ ಇದೆ ನನ್ನ ಹತ್ರ. ಸೊ ಅದನ್ನು ಹೊಸದಾಗಿ ತೊಗೊಳ್ತಿದ್ದ ಹಾಗೆಯೇ ಫ್ರಮ್ ದ ಕಂಪನಿ ಸೈಡ್ ಅವ್ರು ಏನು ಮಾಡ್ತಾರೆ, ದೇ ವಿಲ್ ಗಿವ್ ಮೀ ಸಮ್ ಫ್ರೀ ಸರ್ವಿಸಸ್. ಹಾಗೆ ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ ಅವರು, ನೋಡಿ ಫಸ್ಟ್ ಸರ್ವಿಸ್ನ ನೀವು 500 ಕಿಲೋಮೀಟರ್ ಒಳಗೆ ತೊಗೊಂಬಂದು ಮಾಡಿಸ್ಕೋಬೇಕು, 500 ಕಿಲೋಮೀಟರ್ ಓಡಿಸಿ 500 ಕಿಲೋಮೀಟರ್ ಒಳಗೇ ಮಾಡಿಸ್ಕೋಬೇಕು ಅಂತ ಹೇಳಿ. ಸೊ ದಿಸ್ ಈಸ್ ದ ಡೆಡ್ ಲೈನ್, 0 ಕಿಲೋಮೀಟರ್ಸ್ ಟು 500 ಕಿಲೋಮೀಟರ್. ನೆಕ್ಸ್ಟ್ ಸರ್ವೀಸು 1000 ಕಿಲೋಮೀಟರಿಗೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ನೆಕ್ಸ್ಟ್ ಸರ್ವೀಸು ಫಾರ್ ಸಮ್ 2000 ಎಷ್ಟೋ ಆ ಥರ. ದೇರ್ ಆರ್ ಸಮ್ ರೆಗ್ಯುಲರ್ ಇಂಟರ್ವಲ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅವರು ಕಂಪ್ನಿ ಜಡ್ಜ್ಮೆಂಟ್ ಪ್ರಕಾರ ದೇ ನೋ ದ್ಯಾಟ್ ಅವರ್ ವೆಹಿಕಲ್ ಮೇ ಬಿ ಗಿವಿಂಗ್ ಸಮ್ ಪರ್ಫಾರ್ಮೆನ್ಸ್ ಇಶ್ಯೂ ಅಥವಾ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ವೇರ್ ಆ್ಯಂಡ್ ಟೇರ್ ಇರುತ್ತೆ, ಟೈರ್ ಹೋಗಿರ್ಬೋದು ಅಥವಾ ಇಂಜಿನಲ್ಲಿ ಆಯಿಲ್ ಖಾಲಿ ಆಗಿರ್ಬೋದು, ಈ ಥರದ್ದು ಯಾವುದೋ ಒಂದಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ಕಂಪ್ನಿಯವರೇ ನಮಗೆ ಈ ಇಂಟರ್ವಲಲ್ಲಿ ಬಂದುಬಿಟ್ಟು ಸರ್ವಿಸ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ದಟ್ ಈಸ್ ರೆಫರ್ಡ್ ಆಸ್ ಮೇಂಟೈನಬಿಲಿಟಿ. ಸೊ ಇವಾಗ ಎಕ್ಸ್ಪ್ಲನೇಷನ್ ನೋಡೋಣ. ಇಟ್ ಡೀಲ್ಸ್ ವಿತ್ ಸಪೋರ್ಟ್ ಆ್ಯಂಡ್ ಮೇಂಟೆನೆನ್ಸ್ ಗಿವನ್ ಟು ದ ಎಂಡ್ ಯೂಸರ್ ಇನ್ ಕೇಸ್ ಆಫ್ ಪ್ರಾಡಕ್ಟ್ ಫೇಲ್ಯೂರ್ ಆರ್ ಟೆಕ್ನಿಕಲ್ ಇಶ್ಯೂಸ್ ಆನ್ ದ ಬೇಸ್ ಆಫ್ ರೆಗ್ಯುಲರ್ ಸಿಸ್ಟಮ್ ಚೆಕಪ್ ಅಂತ ಹೇಳ್ತಾರೆ. ಇಲ್ಲಿ 2 ಕೇಸಸ್ನ ಹೇಳ್ತಾ ಇದ್ದಾರೆ, ಒಂದು ಪ್ರಾಡಕ್ಟ್ ಫೇಲ್ಯೂರ್, ಇನ್ನೊಂದು ರೆಗ್ಯುಲರ್ ಸಿಸ್ಟಮ್ ಚೆಕಪ್. ಇದನ್ನು ನಾವು ಬೇಸಿಕಲಿ ಸರ್ವಿಸ್ ಅಂತ ಕರಿತೀವಿ. ಪ್ರಾಡಕ್ಟ್ ಫೇಲ್ಯೂರ್ ಅಂತ ಹೇಳಿದ್ರೆ ಏನೋ ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಬಂದು ಹಾಳಾದಾಗ ಹೋಗ್ಬಿಟ್ಟು ಸರ್ವಿಸ್ ಮಾಡ್ಕೊಳ್ಳೋ ಅಂಥದ್ದನ್ನು ಪ್ರಾಡಕ್ಟ್ ಫೇಲ್ಯೂರ್ ಅಂತ ಹೇಳ್ಬೋದು. ಸೊ ಇದೇ 2 ಕ್ಲಾಸಿಫಿಕೇಷನ್ ನಮಗೂ ನಿಮ್ಮ ಸಿಲೆಬಸ್ಸಲ್ಲಿ ಕೂಡ ಇಟ್ಟಿದ್ದಾರೆ, ನೋಡ್ಬೋದು ನಾವು ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ. ಸೊ when it comes to 2 categories, the first one is scheduled or periodic maintenance, the second one is maintenance due to unexpected failure ಅಂತ ಹೇಳ್ತಾರೆ. ಸೊ ಶೆಡ್ಯೂಲ್ ಆರ್ ಪೀರಿಯಾಡಿಕ್ ಮೇಂಟೆನೆನ್ಸ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಆ್ಯಕ್ಚುಲಾಗಿ ಹೇಳಿದ್ದು ಬೈಕ್ ಸರ್ವಿಸ್ ಅಂತ, ನೀವು ಅದನ್ನು ಕೂಡ ಇವನ್ ಯು ಕ್ಯಾನ್ ಗಿವ್, ಬಟ್ ಇಟ್ಸ್ ನಾಟ್ ಅನ್ ಎಂಬೆಡೆಡ್ ಸಿಸ್ಟಮ್. ಅದು ಎಂಬೆಡೆಡ್ ಸಿಸ್ಟಮ್ ಅಲ್ಲ, ಜನರಲಾಗಿ ಹೇಳಿದ್ದಂಥದ್ದು. ಸೊ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ಸ್ ವಿಚ್ ಐ ಹ್ಯಾವ್ ಗಿವನ್ ಹಿಯರ್. ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ಸ್ನ ಕೊಡ್ಬೋದು ನೀವು. ಸೊ ಶೆಡ್ಯೂಲ್ಡ್ ಆರ್ ಪೀರಿಯಾಡಿಕ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮೇಂಟೆನೆನ್ಸ್ ರಿಕ್ವೈರ್ಡ್ ರೆಗ್ಯುಲರ್ಲಿ ಆಫ್ಟರ್ ಎ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ಆ್ಯಸ್ ಐ ಸೆಡ್, ಶೆಡ್ಯೂಲ್ಡ್ ಅಂತ ಹೇಳಿದ್ರೆ
ಇದೇ ಟೈಮಲ್ಲೇ ಹೋಗ್ಬಿಟ್ಟು ಮಾಡಿಸ್ಕೋಬೇಕು. ಅದನ್ನು ಶೆಡ್ಯೂಲ್ 500 ಕಿಲೋಮೀಟರ್ಸ್ ಆಗ್ತಿದ್ದಂಗೆ ಫಸ್ಟ್ ಸರ್ವಿಸ್, 1000 ಕಿಲೋಮೀಟರ್ಸ್ ಆಗ್ತಿದ್ದಂಗೆ ಸೆಕೆಂಡ್ ಸರ್ವಿಸ್, 2000 ಕಿಲೋಮೀಟರ್ಸ್ ಆಗ್ತಿದ್ದಂಗೆ ಥರ್ಡ್ ಸರ್ವಿಸ್. ಲೈಕ್ ವೈಸ್ ಇದನ್ನು ಶೆಡ್ಯೂಲಿಂಗ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ಸ್ ಹೇಳೋದಾದರೆ ಪೀರಿಯಾಡಿಕ್ ಕ್ಲೀನಿಂಗ್ ಆಫ್ ಎ ಸಿಸ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಏರ್ ಕಂಡೀಷ್ನಿಂಗ್ ಯೂನಿಟ್ ಒಳಗಡೆ ಹೊರಗಡೆಯಿಂದ ಗಾಳಿನ ಒಳಗಡೆ ಕಂಪ್ರೆಸ್ ಮಾಡಿ ಕೊಡೋದರಿಂದ ಹೊರಗಡೆ ಗಾಳಿನಲ್ಲಿರೋವಂಥ ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಅನ್ವಾಂಟೆಡ್ ಪಾರ್ಟಿಕಲ್ಸ್ ಎಲ್ಲ ಕೂಡ ಫಿಲ್ಟರ್ ಪಾಸ್ ಆಗಿ ಒಳಗಡೆ ಬರುತ್ತೆ. ಸೊ ಆ ಫಿಲ್ಟರ್ನ ವಿ ಹ್ಯಾವ್ ಟು ಬಿ ರೆಗ್ಯುಲರ್ಲಿ ಚೆಕಿಂಗ್ ಇಟ್ ಅಪ್, ಅದನ್ನು ಚೆಕ್ ಮಾಡ್ತಿರ್ಬೇಕು ಅವಾಗ. ಸೊ ಅದಕ್ಕೆ ಪೀರಿಯಾಡಿಕ್ ಕ್ಲೀನಿಂಗ್ ಆಫ್ ಎ ಸಿ ಇಸ್ ಎ ಗುಡ್ ಎಕ್ಸಾಂಪಲ್ ಆಫ್ ಶೆಡ್ಯೂಲ್ಡ್ ಆರ್ ಪೀರಿಯಾಡಿಕ್ ಮೇಂಟೆನೆನ್ಸ್. ಥರ್ಡ್ ಪಾಯಿಂಟ್ ಇಸ್ ದ ರೀಫಿಲ್ಲಿಂಗ್ ಆಫ್ ಪ್ರಿಂಟರ್ ಕಾರ್ಟ್ರಿಜಸ್ ಅಂತ ಹೇಳ್ತಾರೆ. ಈ ಪ್ರಿಂಟರ್ಗಳು ನೀವೇ ಗೊತ್ತಿರ್ಬೋದು, ವಿತಿನ್ ಸರ್ಟನ್ ಒಂದು 100 ಪೇಜಸ್, ಒಂದು 200 ಪೇಜಸ್ಸು, 100 or 200, 1000 ಪೇಜಸ್ ಪ್ರಿಂಟ್ ಮಾಡ್ತಿದ್ದಂಗೆ ಅದು ಕಾರ್ಟ್ರಿಜ್ ಖಾಲಿ ಆಗೋಗುತ್ತೆ. ಸೊ ಮತ್ತೆ ನೀವೇನಾದ್ರು ಪ್ರಿಂಟ್ ತೆಗೆಯೋದಕ್ಕೆ ಹೋದರೆ ಪ್ರಿಂಟ್ ಬರುತ್ತೆ, ಅದು ತುಂಬ ಲೈಟಾಗಿ ಇಲ್ಲ ಅಲ್ಲಲ್ಲಿ ಹಾಳಾಗಿರೋವಂಥ ಪ್ರಿಂಟಿಂಗ್ ಅಥವಾ ಲೆಟರ್ಸ್ ಬಂದುಬಿಡುತ್ತೆ. ಸೊ ಇಟ್ಸ್ ನಾಟ್ ಅ ಎಫೆಕ್ಟಿವ್ ಪ್ರಿಂಟಿಂಗ್ ಅಂತ ಹೇಳ್ಬೋದು. ಸೊ ಎಫೆಕ್ಟಿವ್ ಪ್ರಿಂಟಿಂಗ್ ಅಲ್ಲ ಅದು. ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದ ಕಾರ್ಟ್ರಿಜಸ್ ಆರ್ the cartridges in the printer are regularly refilled. So and then the second one is maintenance due to unexpected failure ಅಂತ ಹೇಳ್ತಾರೆ. ಈಗ ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್ ಆದಾಗ ಏನೆಲ್ಲ ಮೇಂಟೆನೆನ್ಸ್ ಮಾಡಬೇಕು, ಏನೆಲ್ಲ ಮೇಂಟೆನೆನ್ಸ್ ನೋಡ್ಕೋಬೇಕು, ಅದನ್ನು ಮೇಂಟೆನೆನ್ಸ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್ ಅಂತ ಹೇಳ್ತಾರೆ. ಇಟ್ ಇನ್ವಾಲ್ವ್ಸ್ ಮೇಂಟೆನೆನ್ಸ್ ಡ್ಯೂ ಟು ಸಡನ್ ಬ್ರೇಕ್ ಡೌನ್. ಏನೋ ತೊಂದರೆ ಆಗುತ್ತೆ ಸಡನ್ನಾಗಿ, ಅದನ್ನು ಸರಿ ಮಾಡ್ಕೋಬಹುದು. ಅದನ್ನು ಯಾರು ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಷಿನ್, ಆ ಡ್ರಮ್ ಆಪರೇಷನ್ ಏನೋ ಒಳಗಡೆ ಏನೋ ಸಿಗಾಕೊಂಡು ಏನೋ ಹಾಳಾಗುತ್ತೆ. ಸೊ ಆ ಥರ ಏನಾರು ಆದಾಗ ನಾವೇನು ಮಾಡ್ತೀವಿ, ಯಾರೊಬ್ಬರು ಸರ್ವಿಸ್ ಮನ್ ಬರ್ತಾರೆ, ಬಂದ್ಬಿಟ್ಟು ಅದನ್ನು ಸರಿ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಆ ಥರ ಇರಬೇಕೇ ಹೊರತು ಅದನ್ನು ಎಸೆಯೋ ಥರ ಆಗಬಾರ್ದು. ಇದು ಹಾಳಾಗಿದೆ, ಐ ಹ್ಯಾವ್ ಟು ಥ್ರೋ ಇಟ್, ಆ ಥರ ಯೂಸ್ ಆ್ಯಂಡ್ ಥ್ರೋ ಥರ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಏರ್ ಕಂಡೀಷ್ನರ್ಸ್ ನಾಟ್ ಪವರಿಂಗ್ ಆನ್, ಪ್ರಿಂಟರ್ ನಾಟ್ ಟೇಕಿಂಗ್ ಪೇಪರ್ ಇನ್ ಸ್ಪೈಟ್ ಆಫ್ ಫುಲ್ ಸ್ಟ್ಯಾಕ್ ಅದು ಸ್ಟಾಪ್ ಅಂತ ಆಗಿಬಿಟ್ಟಿದೆ. ಸೊ ಮೇಕ್ ಶ್ಯೂರ್ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಟ್ ಕಮ್ಸ್ ಟು ಏರ್ ಕಂಡೀಷ್ನರ್ಸ್ ಅಂತ ಬಂದಾಗ ಪ್ರಾಪರಾಗಿ ಆನ್ ಆಗದಲ್ಲೇ ಇದ್ದರೆ ಯಾರಾದ್ರು ಬಂದು ಇನ್ಪುಟ್ ಏನು ಎರರ್ ಇದೆ ಅದನ್ನು ಚೆಕ್ ಮಾಡೋ ಅಂಥದ್ದು, ಅದನ್ನು ಮೇಂಟೆನೆನ್ಸ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್. ಅದನ್ನು ಕಂಪ್ನಿಯವರು ಇದೇ ಥರ ತೊಂದರೆ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೆ ಜಸ್ಟ್ ದೇ ಕ್ಯಾನ್ ಗಿವ್ ಯು ಸಮ್ ಅಸಿಸ್ಟೆನ್ಸ್, ಅವ್ರು ಬಂದು ಅದನ್ನು ಸರಿ ಮಾಡಿಕೊಟ್ಟು ಹೋಗ್ಬೋದು. ಅದೇ ಥರ ಪ್ರಿಂಟರ್ಗಳು ನೀವು ನೋಡಿರ್ಬೋದು, ಫುಲ್ ಸ್ಟ್ಯಾಕ್ ಇಟ್ಟಿದ್ರು ಕೂಡ ಪೇಪರ್ ಏನಾದ್ರು ಜಾಮ್ ಆದರೆ ನೆಕ್ಸ್ಟ್ ಪೇಪರ್ನ ಸ್ಟ್ಯಾಕಿಂದ ತೊಗೊಳೋದಿಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸೆಕ್ಯೂರಿಟಿ ಅಂತ ಬಂದಾಗ, ಈಗ ಸೆಕ್ಯೂರಿಟಿ ಅಂತ ಹೇಳಿದರೆ ಎಸ್, ನಮ್ಮ ಎಂಬೆಡೆಡ್ ಸಿಸ್ಟಮ್ ಒಳಗಡೆ ಇರೋವಂಥ ಇನ್ಫಾರ್ಮೇಷನ್ ಯಾರು ಕೂಡ ಕದಿಬಾರ್ದು, ಯಾರು ಕೂಡ ಆಕ್ಸೆಸ್ ಮಾಡಬಾರ್ದು, ಅದನ್ನು ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಹಾಗಾದರೆ ಏನೆಲ್ಲ ಹೇಳ್ತಾ ಇದ್ದಾರೆ? ದೇರ್ ಆರ್ 3 ಪ್ಯಾರಾಮೀಟರ್ಸ್. ಸೊ ಕಾನ್ಫಿಡೆನ್ಷಿಯಾಲಿಟಿ, ಇಂಟೆಗ್ರಿಟಿ ಆ್ಯಂಡ್ ದೆನ್ ಅವೈಲಬಿಲಿಟಿ ಅಂತ ಹೇಳ್ತಾರೆ. ಸೊ ಕಾನ್ಫಿಡೆನ್ಷಿಯಾಲಿಟಿ ಅಂತ ಹೇಳಿದ್ರೆ ಎಂಬೆಡೆಡ್ ಸಿಸ್ಟಮ್ ಒಳಗಡೆ ಇರೋವಂಥ ಇನ್ಫಾರ್ಮೇಷನ್ನ ಈಸಿಯಾಗಿ ಡಿಸ್ಪ್ಲೇ ಆಗಬಾರ್ದು ಪಬ್ಲಿಕ್ಕಿಗೆ, ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ಹೇಳ್ತಾರೆ. ಐದರ್ ಒಂದು ಸರ್ಟನ್ ಗ್ರೂಪ್ ಆಫ್ ಪೀಪಲ್ ಅಥವಾ ಯಾರು ಯೂಸರ್ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರಬೇಕು, ಬೇರೆ ಇನ್ನು ಯಾರಿಗೂ ಕೂಡ ಅದು ಗೊತ್ತಾಗಬಾರ್ದು, ಅದನ್ನು ಕಾನ್ಫಿಡೆನ್ಷಿಯಾಲಿಟಿ ಅಂತ ಹೇಳ್ತಾರೆ. ದ ಸೆಕೆಂಡ್ ಒನ್ ಇಸ್ ಇಂಟೆಗ್ರಿಟಿ ಅಂತ ಹೇಳ್ತಾರೆ. ಇಂಟೆಗ್ರಿಟಿ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ದೀನಿ, ವಾಷಿಂಗ್ ಮಷಿನ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ನ ನಾನು ಅದನ್ನು ಚೇಂಜ್ ಮಾಡಿಬಿಟ್ರೆ ಅದನ್ನು ಅನ್ಆಥರೈಸ್ಡ್ ಮಾಡಿಫಿಕೇಷನ್ ಅಂತ ಹೇಳ್ತಾರೆ. ಇಟ್ ಶುಡ್ ನೆವರ್ ಬಿ ಚೇಂಜ್ಡ್. ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಅಪ್ಲಿಕೇಶನ್ನೇ ಚೇಂಜ್ ಮಾಡೋದು, ಪ್ರೋಗ್ರಾಮ್ನೇ ಚೇಂಜ್ ಮಾಡೋದು, ಆ ಥರ ಮಾಡಿದ್ರೆ ಅದನ್ನು ಇಂಟೆಗ್ರಿಟಿ ಹಾಳಾಗಿದೆ ಅಂತ ಹೇಳ್ತಾರೆ. ಸೊ ದ ಲಾಸ್ಟ್ ಒನ್ ಇಸ್ ಅವೈಲಬಿಲಿಟಿ ಅಂತ ಹೇಳ್ತಾರೆ. ಸೊ ಅನ್ಆಥರೈಸ್ಡ್, ಇವಾಗ ಯಾವುದೋ ಒಂದು ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ರೆ, ಇಮ್ಯಾಜಿನಿಂಗ್ ಯಾವುದೋ ಒಂದು DVD ಪ್ಲೇಯರ್ ಇದೆ ಅಂತ ಹೇಳಿದ್ರೆ, ನಮ್ಮ ಅಥವಾ ಯಾವುದೋ ಒಂದು ಎಂಬೆಡೆಡ್ ಸಿಸ್ಟಮ್ನ ಕನ್ಸಿಡರ್ ಮಾಡಿ, ಆ ಎಂಬೆಡೆಡ್ ಸಿಸ್ಟಮ್ ನಾವು ಮಾತ್ರ ಯೂಸ್ ಮಾಡಬೇಕೇ ಹೊರತು ಬೇರೆ ಇಂಟ್ರೂಡರ್ಸ್ ಎಲ್ಲ ಬಂದು ಯೂಸ್ ಮಾಡಬಾರ್ದು, ಬೇರೆಯವ್ರು ಬಂದುಬಿಟ್ಟು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ 3 ಪ್ಯಾರಾಮೀಟರ್ಸ್ ರಿಗಾರ್ಡಿಂಗ್ ಸೆಕ್ಯೂರಿಟಿ. ಆ್ಯಂಡ್ ದೆನ್ ದ ಲಾಸ್ಟ್ ಒನ್ ಇಸ್ ಸೇಫ್ಟಿ ಅಂತ ಹೇಳ್ತಾರೆ. ಸೇಫ್ಟಿ ಅಂತ ಹೇಳಿದ್ರೆ, ನಾನು ಡಿಸೈನ್ ಮಾಡೋವಂಥ ಎಂಬೆಡೆಡ್ ಸಿಸ್ಟಮ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿಯಾಗೂ ಇರಬೇಕು, ಹಾಗೆ ಆ್ಯಸ್ ಎ ಯೂಸರ್ ನನಗೂ ಕೂಡ ಅದು ಯಾವುದೇ ರೀತಿಯಾದಂಥ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಸೊ ಇದಿಷ್ಟನ್ನು ಅಲ್ಲಿ ಹೇಳಿದ್ದಾರೆ. ಅ ಪಾಸಿಬಲ್ ಡ್ಯಾಮೇಜಸ್ ದಟ್ ಕ್ಯಾನ್ ಹ್ಯಾಪನ್ ಟು ಅ ಪರ್ಸನ್ ಆರ್ ಎನ್ವಿರಾನ್ಮೆಂಟ್ whenever there is failure in the operation of embedded system. A safety analysis should be carried out during manufacturing and also designing
should be always made to bring down the consequences. ಏನೂ ಇಲ್ಲ, ನಾವು ಕಾರ್ ಟೆಸ್ಟಿಂಗ್ ಎಲ್ಲ ಕೇಳಿರ್ಬೋದು, ಕಾರ್ ಆಕ್ಸಿಡೆಂಟ್ ಟೆಸ್ಟಿಂಗ್. ಯಾವುದೇ ಒಂದು ಹೊಸ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರೊಳಗಡೆ ಇರೋವಂಥ ಪ್ಯಾಸೆಂಜರ್ಸ್ ಸೇಫಾಗಿ ಇರ್ತಾರೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಡನ್ ಬೈ ಎ ಟೆಸ್ಟ್. ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಎಲ್ಲ ಥರ ಕ್ರ್ಯಾಶಸ್ ಮಾಡ್ತಾರೆ, ಆ್ಯಂಡ್ ದೆನ್ ದೇ ವಿಲ್ ರಿಲೀಸ್ ದಟ್ ಕಾರ್ ಟು ದ ಆನ್ ರೋಡಿಗೆ ಅದನ್ನು ಕಳಿಸ್ತಾರೆ. ಸೊ ಅದೇ ಥರ ಯಾವುದೇ ಒಂದು ಎಮರ್ಜೆನ್ಸಿ ಸಿಸ್ಟಮ್ ಡಿಸೈನ್ ಮಾಡಿದ್ರೆ ಕೂಡ ಎಲ್ಲ ಪಾಸಿಬಲ್ ಎರರ್ಗಳು ಏನೇನು ಆಗ್ಬೋದು ಅಂಥೇಳಿ ಎಲ್ಲದನ್ನು ಕೂಡ ಚೆಕ್ ಮಾಡಿ ನಾವು ಅದನ್ನು ಮಾರ್ಕೆಟಿಗೆ ತರಬೇಕು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ರಿಗಾರ್ಡಿಂಗ್ ಯುವರ್ ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್. ಸೊ ಮೇಕ್ ಶ್ಯೂರ್ ಈ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಯೆಸ್ಟರ್ಡೇ ಐ ಹ್ಯಾವ್ ಅಪ್ಲೋಡೆಡ್ ಯುವರ್ ಕಂಪ್ಲೀಟ್ ಯೂನಿಟ್ 1 ನೋಟ್ಸ್. ಎಲ್ಲರೂ ಕೂಡ ಅದ್ರಲ್ಲಿ ಹೇಗಿದೆಯೋ ಹಾಗೆ ಕ್ಲಾಸ್ ವರ್ಕಲ್ಲಿ ಬರೀಲೇಬೇಕು, ಇಟ್ಸ್ ಕಂಪಲ್ಸರಿ. ಐ ವಿಲ್ ಬಿ ಚೆಕಿಂಗ್, ಕ್ಲಾಸಿಗೆ ಬಂದಾಗ ಅದನ್ನು ಚೆಕ್ ಮಾಡ್ತೀನಿ. ಸೊ ಮೇಕ್ ಶ್ಯೂರ್ ಒಂದ್ಸಲ ಓದಿ ಆದಷ್ಟು ಡೀಟೇಲಾಗಿ ಅರ್ಥ ಮಾಡ್ಕೊಂಡು ಬರೀರಿ. ಆ್ಯಂಡ್ ಫೀಲ್ ಫ್ರೀ ಟು ಆಸ್ಕ್ ಎನಿ ಡೌಟ್ ರಿಗಾರ್ಡಿಂಗ್ ದ ನೋಟ್ಸ್. ನನಗೆ ಪರ್ಸ್ನಲಾಗಾರ ಮೆಸೇಜ್ ಮಾಡಿ ಅಥವಾ ಯೂಸ್ ಎನಿ ಪ್ಲ್ಯಾಟ್ಫಾರ್ಮ್, ಯಾವುದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ ಮೆಸೇಜ್ ಮಾಡೋದು ಕೂಡ ರಿಪ್ಲೈ ಐ ವಿಲ್ ಗೆಟ್ ಟು ಯು. ಸೊ ಮೇಕ್ ಶ್ಯೂರ್ ತುಂಬ ಪೇಸಲ್ಲಿ ಹೋಗ್ತಾ ಇದ್ದೀವಿ ಅಂತ ಏನು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯು ಕ್ಯಾನ್ ಕಮ್ ಬ್ಯಾಕ್, ಎಲ್ಲ ವೀಡಿಯೋಸ್ಗಳು ಮತ್ತೆ ರಿವೈಸ್ ಮಾಡಬಹುದು, ದೇರ್ ಇಸ್ ಅ ಚಾನ್ಸ್. ಇಫ್ ಟೈಮ್ ಪರ್ಮಿಟ್ಸ್, ಲಾಕ್ಡೌನೆಲ್ಲ ಲಿಫ್ಟ್ ಆದಮೇಲೆ ಕ್ಲಾಸಲ್ಲಿ ಕೂಡ ಐ ವಿಲ್ ಕಂಟಿನ್ಯೂ ವಿತ್ ದ ರಿವಿಷನ್. ಇನ್ನೊಂದ್ಸಲ ರಿವಿಷನ್ ಮಾಡಿ ವಿ ಶಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ಸ್. ಹಾಗೆ ದಟ್ ನೋಟ್ ಇಸ್ ದಟ್ PDF ನೋಟ್ಸ್ ವಿಚ್ ಐ ಹ್ಯಾವ್ ಪ್ರಿಪೇರ್ಡ್ ಇಸ್ ಸೆಲ್ಫ್ ಪ್ರಿಪೇರ್ಡ್ ನೋಟ್ಸ್. ಯಾವುದೋ ಒಂದು ಮೆಟೀರಿಯಲ್ನ ಫಾಲೋ ಮಾಡಿರೋಂಥದ್ದಲ್ಲ, ಅದು ನಾನೇ ಪ್ರಿಪೇರ್ ಮಾಡಿರೋವಂಥದ್ದು. ಇಟ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ಯುವರ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿಕೊಂಡು ಡಿಸೈನ್ ಮಾಡಿರೋವಂಥದ್ದು. ಮೇಕ್ ಶ್ಯೂರ್ ಅದರಲ್ಲಿರೋ ಎಲ್ಲ ಪಾಯಿಂಟ್ಸ್ನ ಕೂಡ ಕ್ಲಿಯರಾಗಿ ತಿಳ್ಕೊಳ್ಳಿ. ಹೋಪ್ ಇಟ್ಸ್ ಯೂಸ್ಫುಲ್. ಸೊ ಐ ಥಿಂಕ್ ನೋಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಇದಾದಮೇಲೆ ಇನ್ನೊಂದು ಟಾಪಿಕ್ ಇದೆ, ನಾನ್ ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್ ಆ್ಯಂಡ್ ದೆನ್ ಅಪ್ಲಿಕೇಶನ್ ಕೇಸ್ ಸ್ಟಡಿ, ವಿಚ್ ಐ ವಿಲ್ ಬಿ ಕಂಪ್ಲೀಟಿಂಗ್ ಬೈ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ಸೊ ಐ ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿ ಶಲ್ ಸಿ ನಾನ್ ಆಪರೇಷನಲ್ ಕ್ವಾಲಿಟಿ ಅಟ್ರಿಬ್ಯೂಟ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.